ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ವ್ಲಾಗ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಆಷಾಢ ಶುಕ್ರವಾರದ ಪೂಜೆನ ಯಾವ ರೀತಿ ಮಾಡ್ತೀವಿ ಅಂತ ನೀವು ನೋಡ್ತೀರಾ. ಆಷಾಢ ಶುಕ್ರವಾರದ ಪೂಜೆನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಇಲ್ಲಿ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೊದಲು ಅಕ್ಕಿ ಮತ್ತು ಹೆಸರು ಬೇಳೆನ ಕುಗ್ಗಿಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಆ ಕುಕ್ಕರ್ಗೆ ಅಕ್ಕಿ ಮತ್ತು ಹೆಸರು ಬೇಳೆ ಜೊತೆಗೆ ಸ್ವಲ್ಪ ಉಪ್ಪು ಅರಿಶಿನ ಇಷ್ಟನ್ನು ಹಾಕಿ ವಿಶಿಲ್ ಕೂಗೋದಕ್ಕೆ ಇಡ್ತಿದ್ದೀನಿ. ಇಲ್ಲಿ ನಾನು ದೇವ್ರ ಮನೇನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲೀನಿಂಗ್ ಎಲ್ಲ ಬಂದು ನಾನು ಹಿಂದಿನ ದಿನವೇ ಎಲ್ಲ ಮಾಡ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಲ್ಲ, ಅದರಿಂದ. ಸೊ ಇವಾಗ ಕಳಶ ಸ್ಥಾಪನೆ ಮಾಡೋದಕ್ಕೆ ಅಂತ ರಂಗೋಲಿ ಎಲ್ಲ ಹಾಕಿ ತಟ್ಟೆ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಆಮೇಲೆ ಕಳಶನ ಸ್ಥಾಪನೆ ಮಾಡ್ತೀನಿ. ಈ ಕಳಶ ಬಂದುಬಿಟ್ಟು ಪ್ರತಿ ಶುಕ್ರವಾರಕ್ಕೂ ಚೇಂಜ್ ಮಾಡೋ ಥರ ಅಲ್ಲ ಇದು. ಈಗ ನಾವು ಸ್ಥಾಪನೆ ಮಾಡಿದ್ರೆ ಈ ಆಷಾಢ ಶುಕ್ರವಾರ ಎಲ್ಲ ಮುಗಿಯೋ ಗಂಟನೂ ಇದೇ ಕಳಶಕ್ಕೆ ನಾವು ಪೂಜೆ ಮಾಡಬೇಕು. ವಾರ ವಾರ ನಾವು ಕಳಶನ ತೆಗೆದು ಪೂಜೆ ಮಾಡಲ್ಲ. ಕಳಶ ರೆಡಿ ಮಾಡಿ ದೇವ್ರ ಸಾಮಾನು ಮತ್ತು ದೇವ್ರ ಫೋಟೋಗೆ ಅರ್ಶಿನ ಕುಂಕುಮ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಪೂಜೆನ ಸಪ್ರೇಟು ಲಕ್ಷ್ಮೀ ಫೋಟೋ ಇಟ್ಟು ಲಕ್ಷ್ಮೀ ಫೋಟೋದ ಮುಂದೆ ಕಳಶ ಸ್ಥಾಪನೆ ಮಾಡಿ ಸಹ ಮಾಡ್ಬೋದು. ಆದರೆ ನಾನಿಲ್ಲಿ ದೇವ್ರ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಈ ಪೂಜೆ ಮಾಡುವಾಗ ಯಾವುದೇ ರೀತಿ ಅಂಟು ಮುಂಟು ಆಗಬಾರ್ದು, ನಿಷ್ಠೆ ನಿಯಮದಿಂದ ಮಾಡಬೇಕು. ಆದ್ದರಿಂದ ನಾನು ದೇವ್ರ ಮನೆಯಲ್ಲೇ ಈ ಪೂಜೆನ ಮಾಡ್ತಾಯಿದ್ದೀನಿ. ಈಗ ದೇವ್ರಿಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಹೊಸ್ಲಿಗೆ ಅರ್ಶಿನ ಕುಂಕುಮ ಹಚ್ಚಿ ನಾವು ಪೂಜೆ ಮಾಡಬೇಕು. ಯಾಕೆ ಅಂದರೆ ಹೊಸ್ಲನ್ನು ನಾವು ಲಕ್ಷ್ಮೀ ರೂಪ ಅಂತ ಹೇಳ್ತೀವಿ. ಅದರಿಂದ ಲಕ್ಷ್ಮಿಗೆ ನಾವು ಅರ್ಶಿನ ಕುಂಕುಮ ಹಾಕಿ ರೆಡಿ ಮಾಡಿ ಆಮೇಲೆ ಹೂವು ಇಟ್ಟು ರೆಡಿ ಮಾಡ್ಕೊಳ್ಬೇಕು. ಹಾಗೆಯೇ ನಾವು ಹೊರಗಡೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಮತ್ತು ಆಚೆ ಕಡೆ ಬಾಗಿಲ ಹತ್ರನೂ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಪ್ರಸಾದಕ್ಕೆ ರೆಡಿ ಮಾಡ್ತಿದ್ದೀನಿ. ವಿಶಿಲ್ ಕೂಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಕರಗಿಸಿಟ್ಟಿದ್ದ ನೀರನ್ನು ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಕಾಯಿನ ರುಬ್ಬಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ ಹಾಗೆಯೇ ತುಪ್ಪನ ಹಾಕಿ ನಾನು ಮಿಕ್ಸ್ ಮಾಡಿ ಒಂದು ಮಳ್ಳು ಬೇಯಿಸ್ತಾ ಇದ್ದೀನಿ. ನಂತರ ಅದನ್ನು ನೈವೇದ್ಯಕ್ಕೆ ಒಂದು ಬಟ್ಲಿಗೆ ಹಾಕ್ಕೊಂಡು ದೇವ್ರ ಮನೆಗೆ ತಂದಿಟ್ಟು ನಾನು ಪೂಜೆನ ಶುರು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಪ್ಪದ ದೀಪ ಮತ್ತು ಕಾಮಾಕ್ಷಿ ದೀಪನ ಹಚ್ಚೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹಾಗೆಯೇ ಲಕ್ಷ್ಮೀ ವಿಗ್ರಹನ ಇಟ್ಟು ನಾನು ಲಕ್ಷ್ಮೀ ವಿಗ್ರಹದ ಮುಂದೆ ಒಂದು ತಟ್ಟೆಯಲ್ಲಿ ಗೋಮತಿ ಚಕ್ರ, ಕವಡೆ, ಗುಲ್ಗಂಜಿ, ಹಾಗೆಯೇ ಕಮಲದ ಬೀಜ ಮತ್ತು ಕಾಯಿನ್ಸು ಇಷ್ಟನ್ನು ಇಟ್ಟು ಸಹ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆಯೇ ಪೂಜೆ ಎಲ್ಲ ಮುಗಿದ ಮೇಲೆ ಲಕ್ಷ್ಮೀ ಅಷ್ಟೋತ್ತರನ ಓದಿ ಕುಂಕುಮಾರ್ಚನೆನ ಮಾಡ್ತಾಯಿದ್ದೀನಿ. ಸೊ ಹೀಗೇ ನನ್ನ ಕೈಯಲ್ಲಿ ಎಷ್ಟು ನಿಷ್ಠೆ ನಿಯಮ ಆಗುತ್ತೋ ಅಷ್ಟು ನಿಷ್ಠೆ ನಿಯಮದಿಂದ ಪೂಜೆನ ಮಾಡಿದ್ದೀನಿ. ಪ್ರತಿ ವರ್ಷವೂ ನಾನು ಇದೇ ರೀತಿ ಪೂಜೆನ ಮಾಡ್ಕೊಂಡು ಬಂದಿರೋದು. ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತ ಮುಗಿಯೋದ್ರ ಒಳಗಡೆ ಈ ಪೂಜೆನ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ನಿಷ್ಠೆ ನಿಯಮದಿಂದ ಮಾಡೋದಕ್ಕೆ ಆಗುತ್ತೋ ಅಷ್ಟು ನಿಷ್ಠೆ ನಿಯಮದಿಂದ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವಿ ಎಲ್ಲನೂ ಒಳ್ಳೆಯದಾಗುತ್ತೆ. ಅಂದ್ಕೊಂಡಂಗೆ ಕೆಲಸ ಕಾರ್ಯಗಳು ಸಹ ನಡೆಯುತ್ತೆ.
ಸೊ ಆದ್ದರಿಂದ ಈ ಪೂಜೆನ ಯಾರೇ ಮಾಡಿದ್ರೂ ಸರಿ ನಿಷ್ಠೆ ನಿಯಮದಿಂದ ನಿಮ್ಮ ಕೈಯಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡೋದಕ್ಕೆ ಆಗುತ್ತೋ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಪೂಜೆನ ಮಾಡಿ, ಹಾಗೇ ಎಲ್ಲ ಒಳ್ಳೆಯದಾಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.